ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿದ್ದೀನಿ. ಸೊ ಇವತ್ತಿನ ನನ್ನ ದಿನ ಅಂದರೆ ಸಿಂಪಲಾಗಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಏನಿಲ್ಲ. ಸೊ ಮಧ್ಯಾಹ್ನದ ಅಡುಗೆ ಮಗಳನ್ನ ಮನಸಿದ್ದೆ. ಸೊ ಈಗ ಅಡುಗೆ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ಅಕ್ಕಿನ ತೊಳೆದಿಟ್ಟು ಹಾಗೆ ಬೇಳೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಬೇಳೆ ಸಾರನ್ನ ಮಾಡ್ಕೊಳ್ತಿದ್ದೀನಿ. ಸೊ ಹಿಂಗೆ ಅಲ್ಲ ಫ್ರೆಂಡ್ಸ್, ಮಕ್ಕಳಿದ್ದ ಮನೇಲಿ ಮಕ್ಕಳು ಮಲಗಿದಾಗೆ ಕೆಲಸ ಮಾಡ್ಕೋಬೇಕು. ಏನೂ ಮಾಡೋಕ್ಕಾಗಲ್ಲ. ಇರೋ ಇದನ್ನು ವಾಸ್ತವನ ಜೀವನದಲ್ಲಿ ಅಳವಡಿಸ್ಕೊಂಡು ಲೈಫ್ನ ಲೀಡ್ ಮಾಡೋದೇ ಜೀವನ ಅಂತ ನನಗೆ ಇವಾಗ ಗೊತ್ತಾಯಿತು. ಸೊ ಹೇಗೆ ಬರುತ್ತೋ ಆ ಥರ ತಗೊಂಡೋಗ್ಬೇಕು. ಪ್ಲ್ಯಾನ್ ಮಾಡಿ ನಾವು ಇದೇ ಥರ ತಗೊಂಡೋಗ್ತೀವಿ ಅಂತಂದರೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ನಮ್ಮ ಮಾನಸಿಕ ಸಂತೋಷನ ನಾವೇ ಕಳ್ಕೊಳ್ತೀವಿ. ಸೊ ಇಲ್ಲಿ ಅದು ಕುಕ್ಕರ್ ವಿಷಲ್ ಹೊಡಿತು, ಸ್ನಾನನೂ ಆಯಿತು. ಇಲ್ಲಿ ಪಲ್ಯಕ್ಕೆ ಹಾಗೆ ಬೀಟ್ರೋಟ್ ಇದ್ವು. ಸೊ ಬೀಟ್ರೋಟ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬೆಳಗ್ಗೆ ಏನಾದರೂ ಟಿಫನ್ ಮಾಡಿದ್ರೆ ಮಧ್ಯಾಹ್ನ ಕಂಪಲ್ಸರಿ ಚಪಾತಿ, ಅನ್ನ ಸಾಂಬಾರು ಇರುತ್ತೆ. ಸೊ ನೈಟ್ ಇನ್ ಕೇಸ್ ನಮ್ಗೆ ಮುದ್ದೆ ಮಾಡ್ಕೊಳ್ತೀವಿ. ಯಾವಾಗಲೂ ನೈಟ್ ಮುದ್ದೆ ಮಾಡ್ಕೊಳ್ತೀವಿ ನಾವು. ಸೊ ಮಧ್ಯಾಹ್ನ ಒನ್ ಟೈಮ್ ನಾವು ಚಪಾತಿ ಮಾಡ್ಕೊಳ್ತೀವಿ. ಸೊ ಇಲ್ಲ ಹಾಗೆ ಅಲ್ಲಿ ಬೇಳೆ ಕೂಡ ಬೇಯಿತು, ಅನ್ನ ಕೂಡ ಆಯಿತು. ಸೊ ಪಟ ಮಾಡ್ಕೋಬೋದು, ಏನಾಗಲ್ಲ. ವಿತಿನ್ 1.5 an ಅವರಲ್ಲಿ ಒಂದು ಸಿಂಪಲ್ ಮೆನುನ ಮಾಡ್ಕೋಬೋದು. ಆದರೆ ಮಾಡೋ ಮನಸ್ಸಿರ್ಬೇಕಷ್ಟೇ. ಸೊ ಅವ್ರು ಬಂದು ಇವ್ರು ಬಂದು ಯಾರೂ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕೆಲಸನ ನಾವೇ ಮಾಡ್ಕೋಬೇಕು. ಅವ್ರು ಬಂದು ಸಹಾಯ ಆಗ್ತಾರೆ, ಇವ್ರು ಬಂದು ಸಹಾಯ ಆಗ್ತಾರೆ, ಏನಿಲ್ಲ. ಸೊ ಇಲ್ಲಿ ಮನೇಲಿರೋಂಥ ಐಟಮ್ಸ್ನ ಮಾಡಿಕೊಂಡು ಸಿಂಪಲಾಗಿ ಅಡುಗೆ ಮಾಡ್ಕೊಂಡು ಮುಗಿಸ್ಬಿಡ್ಬೇಕಷ್ಟೇ. ಇಲ್ಲಿ ಪಲ್ಯಗೆ ಈರುಳ್ಳಿ ಅದೇ ಮಾಮೂಲಿ ಏನಿರುತ್ತೆ ಫ್ರೆಂಡ್ಸ್, ಅದೇ ಒಗ್ಗರಣೆ ಕೊಟ್ಕೊಂಡು, ಬಟ್ ಏನದು ಬೀಟ್ರೋಟ್ ಎಣ್ಣೆಲೆ ಫ್ರೈ ಆಗಬೇಕು. ಇಲ್ಲಿ ಬೇಳೆ ಸಾರಿಗೂ ಒಗ್ಗರಣೆ ಹಾಕ್ಕೊಂಡೆ. ಸೊ ಈಗ ಬೇಳೆ ಸಾರು ರೆಡಿ ಆಯಿತು. ಹಾಗೆ ಇದಾದ ತಕ್ಷಣವೇ ನಾನು ಹಂಗೆ ಚಪಾತಿ ಕೂಡ ಹಿಟ್ಟು ಕಲಸಿಟ್ಟಿದ್ದೆ, ಅದು ಕೂಡ ಲಟ್ಸ್ಕೊತಿದ್ದೀನಿ. ಸೊ ಇಲ್ಲಿ ಕುದಿ ಬರೋದಕ್ಕೆ ನಾನು ಚಪಾತಿ ಕೂಡ ಉದ್ದಿಟ್ಟಿದ್ದೆ. ಸೊ ಈಗ ಬೀಟ್ರೋಟ್ ಪಲ್ಯ ಆದ ತಕ್ಷಣವೇ ಚಪಾತಿ ಕೂಡ ಬೇಯಿಸ್ಕೊಳ್ತೀನಿ. ಸೊ ಇಲ್ಲಿ ಇಷ್ಟು ಇವತ್ತಿನ ಸಿಂಪಲ್ ಊಟ. ಸೊ ನಮ್ಮ ಮನೆಯವರು 2 ಗಂಟೆ ಅನ್ನೋದಕ್ಕೆ ಬಂದುಬಿಡ್ತಾರೆ. ಅವ್ರು ವೆಯ್ಟ್ ಮಾಡಲ್ಲ, ಬಂದ ತಕ್ಷಣವೇ ಊಟ ಮಾಡ್ಕೊಂಡು ಮತ್ತೆ ರಿಟರ್ನ್ ಡ್ಯೂಟಿಗೆ ಹೋಗ್ತಾರೆ. ಸೊ ಇದೇ ಲೈಫ್ ಹೋಗ್ತಾನೇ ಇರುತ್ತೆ. ಜೀವನ ನಾವು ಅಂದ್ಕೊಂಡಂಗೆ ಹೋಗ್ತಿರಲ್ಲ, ಬಟ್ ಹೋಗ್ತಿದ್ದಂಗೆ ತಗೊಂಡು ಹೋಗ್ತಾನೆ ಇರಬೇಕಾಗ್ತದೆ ನಾವು. ಸೊ ಇಲ್ಲಿ ಚಪಾತಿ ಕೂಡ ಲಟ್ಸ್ಕೊಂಡಲ್ವಾ. ಸೊ ಚಪಾತಿ ನೋಡ್ತಿದ್ರೆ ಪಕ್ಕದಲ್ಲೇ ಚಪಾತಿ ಕೂಡ ನಾನು ಬೇಯಿಸ್ಕೊಳ್ತಿದ್ದೀನಿ. ಸೊ ನಮ್ಮ ಮನೆ ತುಂಬ ಚಿಕ್ಕದು ಇರೋದ್ರಲ್ಲೇ ಚೊಕ್ಕವಾಗಿ ಇಟ್ಕೊಂಡು ಮಾಡ್ಕೊಳ್ಕೊಂಡು ಹೋಗ್ತಿದ್ದೀನಿ. ಈಗ ಅರ್ಜೆಂಟಿಗೆ ಬೇಗ ಬೇರೆ ಮನೆ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಬೀಟ್ರೋಟ್ ಪಲ್ಯ ಚಪಾತಿ ರೆಡಿ ಆಯಿತು. ಸೊ ನನ್ನ ಮಗಳು ಇನ್ನೂ ಮಲಗಿದ್ಲು ಇವಾಗ. ಸೊ ಫ್ಯಾನ್ ಹಾಕಿ ಅವಳಿಗೆ ಮಲಸಿದ್ರೆ ಅವಳು ಮಲಗಿಬಿಡ್ತಾಳೆ. ಈ ಕಡೆ ಮತ್ತು ನಾನು ನೆಕ್ಸ್ಟ್ ಡೇ ಶೂಟ್ ಮಾಡಿಕೊಂಡೆ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗೆಲ್ಲ ಹಿಂಗಿದೆ ಮನೆ ಸ್ಥಿತಿ. ಸೊ ಬಿಡಿ ಹೂವು ಮನೆ ಹತ್ರ ಬಂದಿದ್ವು. ಸೊ 1 ರೂಪಾಯಿ ತೊಗೊಂಡು ಹೂ ಕಟ್ಟಿದ್ದೆ. ಒಂದು ಮಾರ್ಕ್ಕಿಂತ ಜಾಸ್ತಿ ಆಗಿತ್ತು. ಸೊ ಇನ್ನು ಪೂಜೆ ಕೂಡ ಮಾಡಿಲ್ಲ. ಸೊ ಪೂಜೆ ಕೂಡ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ ಅಲ್ವಾ. ಸೊ ಇಲ್ಲಿ ಮನೆ ಹೆಂಗಿದೆ ಅಂತ ಒಂದ್ಸಲ ರೀಕ್ಯಾಪ್ ತೋರಿಸ್ತೀನಿ ಬನ್ನಿ. ಸೊ ಮನೆಯೆಲ್ಲ ಕ್ಲೀನಾಗಿದ್ರು ಮಕ್ಕಳಿರೋ ಮನೇಲಿ ಕ್ಲೀನ್ ಅನ್ನೋದಿರಲ್ಲ, ಅಳ್ತಾನೆ ಇರ್ತಾರೆ. ಏನು ಬಾಗಿಲಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ರು ಬಿಡಲ್ಲ ಅವಳು, ಆ ಥರ ಇದು ಮಾಡ್ತಿರ್ತಾಳೆ. ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು, ಸೊ ಈ ಥರ ಮಾಡ್ತಾಳೆ. ಅವಳೆಲ್ಲ ಮಲಗಿದ್ಮೇಲೆ ಮತ್ತೆ ನಾನು ಕ್ಲೀನ್ ಮಾಡ್ಕೋಬೇಕು. ಮತ್ತೆ ಅವಳು ಮತ್ತೆ ಎದ್ದು ಮತ್ತೆ ಇದೇ ಆಗಿರುತ್ತೆ. ಬಟ್ ಬೇಜಾರಾಗಬಾರ್ದು. ಅವ್ರಿಗೆ ಆ ಟೈಮ್ನ ಎಂಜಾಯ್ ಮಾಡೋಕ್ಕೆ ಕೊಡಬೇಕು. ನಮ್ಮ ಕೆಲಸ ಜಾಸ್ತಿ ಆಗುತ್ತೆ ಅಂತ ಅವ್ರನ್ನ ಕಟ್ಟಾಕಿ ಬೆಳೆಸೋಕ್ಕಾಗಲ್ಲ. ಸೊ ಅವ್ರ ಬಾಲ್ಯನ ಚೆನ್ನಾಗಿ ಕಳಿಯೋದೇ ಅಷ್ಟೇ ಅಲ್ವಾ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೋಸ್ಕರ ತಾನೆಲ್ಲ ಕಷ್ಟಪಡೋದು. ಏನು ಬೇಜಾರು ಮಾಡ್ಕೊಳೋ. ಸೊ ಇಲ್ಲಿ ಹಾಗೆ ಸೊಪ್ಪಿನ ಸಾರು ಮಾಡೋಣ ಅಂತೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಳ್ತಿದ್ದೀನಿ. ಸೊ ಸೊಪ್ಪು ಬೇಗ ಹಾಕಿಬಿಟ್ಟು ಬಟ್ಟೆ ಎಲ್ಲ ಸೊಪ್ಪಿನ ಸಾರಿಗೆ ಈಗ ಅದನ್ನು ಬೇಳೆಲ್ಲ ಬೇಗ ಇಟ್ಬಿಟ್ರೆ ಸೊ ಈ ಕಡೆ ಸಾರು ಆಗ್ತಾ ಇರುತ್ತೆ. ನನ್ನ ಬಟ್ಟೆ ಕೂಡ ಇದ್ವು. ಸೊ ನನ್ನ ಬಟ್ಟೆ ಕೂಡ ತೊಳಿಬೇಕಾಗಿತ್ತು. ಸೊ ಈಗ ನೋಡ್ರಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಅವಳು ಎದ್ದೇಳ್ತಾಳೆ. ಮತ್ತು ಪಾತ್ರೆ ಎಲ್ಲ ಹಂಗೆ ಇದ್ವು. ಸೊ ಅವನು ಕೂಡ ವಾಶ್ ಮಾಡಿಕೊಂಡು ಜಾಗಕ್ಕೆ ಇಟ್ಬಿಡ್ತೀನಿ. ಸೊ ನನ್ನ ಮಗಳು
ಇದ್ದಾಗ ಸೊ ಈಗ ಸಂಜೆ ಆಗಿದೆ. ಸೊ ಮನೆ ಹೆಂಗಿದೆ ಅಂತ ಒಂದ್ಸಲ ರೀಕ್ಯಾಪ್. ಏನು ಮಗಳನ್ನ ಮನಸ್ತಾನೇ ಇರ್ತೀರಾ ಅಂತ ಅನ್ಕೋಬೇಡ್ರಿ. ಅವಳು ಕಾಲು ಗಂಟೆ ಅರ್ಧ ಗಂಟೆ ಅಷ್ಟೇ ನಿದ್ದೆ ಮಾಡೋದು, ಒಂಥರ ಕೋಳಿ ನಿದ್ದೆ ಮಾಡಿ ಮಾಡಿ ಮಲಗೋದು, ಕಿತಿ ಕಿತಿ ಮಾಡೋದು ಮತ್ತೆ ಮಲಗೋದು, ಇದೇ ಥರ ಮಾಡ್ತಾಳೆ. ಸೊ ಸಂಜೆ ಮನೆ